ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಿಲ್ಲಿ ಫ್ಯಾನ್ ಗಿಲ್ಲಿ ಅವರ ಟ್ಯಾಟೋನ ಕೈ ಮೇಲೆ ಹಾಕಿಸ್ಕೊಂಡಿರುವಂತಹ ಶಶಿಕುಮಾರ್ ಅವರು ನಮಗೀಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅವ್ರು ಮಾತನಾಡಿಸ್ತಾ ಹೋಗೋಣ. ಶಶಿಕುಮಾರ್ ಅವರೇ ನಮಸ್ತೆ. ನಮಸ್ಕಾರ ಸರ್. ಮೊನ್ನೆ ಬಿಗ್ ಬಾಸ್ ಮನೆಗೂ ಕೂಡ ಹೋಗಿ ಬಂದಿದ್ರಿ. ಈಗ ಗಿಲ್ಲಿ ಅಷ್ಟೇ ಫೇಮಸ್ ಟ್ಯಾಟೋ ಹಾಕ್ಸ್ಕೊಂಡು ನೀವು ಕೂಡ ಆಗಿದ್ದೀರಿ. ಏನು ಹೇಳ್ತೀರಿ ಅಂತ? ಸರ್ ಟ್ಯಾಟೋ ಹಾಕ್ಸ್ಕೊಂಡೇನು ಫೇಮಸ್ ಆಗಬೇಕು ಅಂತಿರಲಿಲ್ಲ. ನಮ್ಮ ಹುಡುಗರು ಸ್ವಲ್ಪ ಅದನ್ನು ನೋಡಿ ನಮಗೆ ನಮ್ಮ RMC ಮಧು ಅವರು ಮತ್ತು ನಮ್ಮ ಸಂತು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮಗೆ ಈ ಥರ ಎಲ್ಲ ಮಾಡಿ ವೈರಲ್ ಮಾಡಿದ್ರು ಸರ್. ಅವರಿಂದ ಸ್ವಲ್ಪ ನಾನು ವೈರಲ್ ಆದೆ. ಏನಕ್ಕೆ ಟ್ಯಾಟೂ ಹಾಕಿಸ್ಕೋಬೇಕು ಅಂತ ಅನಿಸ್ತು ಶಶಿಕುಮಾರ್ ಅವರೇ ನಿಮಗೆ? ಮೇಡಮ್ ಅದು ನಮಗೆ ಸ್ವಲ್ಪ ಹೊರಗಡೆ ಸ್ವಲ್ಪ ಪ್ರೆಜರ್ ಜಾಸ್ತಿ ಇತ್ತು. ಆಮೇಲೆ ಅವ್ರದ್ದು ಯೂಟ್ಯೂಬು ಮತ್ತು ನಾವು ಒಂದು ಎಲ್ಲ ನೋಡ್ತಾ ಇದ್ವಿ. ಒತ್ತಡಗಳು ಸ್ವಲ್ಪ ಹೆವಿ ಆಯ್ತಾ ಇತ್ತು. ಅದರಿಂದ ನಮಗೆ ಅವ್ರದ್ದು ಟ್ಯಾಟೂ ಹಾಕ್ಸ್ಕೊಂಡು ಏನಂದರೆ ಒಂದು ಪ್ರೀತಿ ಒಂದು ಕೊಡ್ಬೋದು ಮೇಡಮ್, ಒಂದು ಪ್ರೀತಿ ಒಂದು ಓಟ್ ಕೊಡ್ಬೋದು, ಬೇರೆ ಏನು ಕೊಡೋಕ್ಕಾಗಲ್ವಲ್ಲ. ಒಂದು ಟ್ಯಾಟೂ ಹಾಕ್ಕೊಂಡು ಏನಾದ್ರು ಒಂದು ಇದು ಮಾಡೋಣ ಅಂತ ಮಾಡಿಸ್ದೆ ಮೇಡಮ್. ಮನೆಯದು ಸ್ವಲ್ಪ ಒತ್ತಡಗಳು, ಆಚೆ ಕಡೆ ಕೆಲಸದ ಒತ್ತಡಗಳಿದ್ವು. ಅದರಿಂದ ನಾವು ಕೆಲಸದ ಒತ್ತಡ ಮೇಡಮ್ ಆಚೆ ಕಡೆ ಮೇಡಮ್ ನಮಗೆ ಅಂತಂದರೆ ಫುಲ್ ಪ್ರೆಷರ್, ಟೆನ್ಷನ್ಗಳು ಜಾಸ್ತಿ ಇರ್ತಾ ಇತ್ತು. ಅವಾಗ ಮನೆಗೆ ಬಂದರೆ ಸ್ವಲ್ಪ ರೀಲ್ಸ್ ಎಲ್ಲ ನೋಡಿಕೊಂಡು ಅವ್ರದ್ದು ಕಾಮಿಡಿ ಎಲ್ಲ ನೋಡಿಕೊಂಡು ನೋಡ್ತಾ ಇದ್ವಿ. ಅವಾಗ ನಮಗೆ ಒಂದು ಟ್ಯಾಟೂ ಹಾಕ್ಸ್ಬೇಕು ಅನ್ನಿಸ್ತು, ಅದಕ್ಕೆ ಹಾಕಿಸ್ತೆ ಮೇಡಮ್. ಅದು ಮೊನ್ನೆ ಬಿಗ್ ಬಾಸ್ ಮನೆಗೆ ಹೋಗಿದ್ದನ್ನು ನಾವು ನೋಡ್ತಾ ಇದ್ವಿ ಎಪಿಸೋಡ್ನಲ್ಲಿ. ಆ ಫ್ಯಾನ್ ಮೂಮೆಂಟ್ ಹೇಗಿತ್ತು ಶಶಿಕುಮಾರ್ ಅವರೇ? ಸರ್ ಚೆನ್ನಾಗಿತ್ತು ಅಲ್ಲಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಬಂದಿದ್ದೆಲ್ಲ 99% ಎಲ್ಲ ಗಿಲ್ಲಿ ಅಭಿಮಾನಿಗಳೇ ಬಂದಿದ್ದು ಸರ್ ಅಲ್ಲಿ. ಎಲ್ಲ ಚೆನ್ನಾಗಿತ್ತು ಅದು. ಅಂದರೆ ಶಶಿಕುಮಾರ್, ಇದು ಪರ್ಮನೆಂಟ್ ಟ್ಯಾಟೂನಾ? ಪರ್ಮನೆಂಟ್ ಟ್ಯಾಟೂ ಮೇಡಮ್ ಇದು. ಯಾರನ್ನೂ ಇಷ್ಟು ಇಷ್ಟಪಟ್ಟಿರ್ಲಿಲ್ವಾ ನಿಮ್ಮ ಲೈಫಲ್ಲಿ ಗಿಲ್ಲಿನ್ ಬಿಟ್ರೆ? ದಾದಾ ಮೇಡಮ್, ವಿಷ್ಣು ದಾದಾ ಅವರು, ಅವ್ರದ್ದು ಹಾಕ್ಸಿದ್ದೀವಿ. ಗಿಲ್ಲಿ ಅವ್ರನ್ನ ಹಾಕ್ಸ್ಕೊಂಡಿದ್ದೀವಿ ನಾವು. ಗಿಲ್ಲಿ ಅವ್ರನ್ನ ಯಾವಾಗಿಂದ ಫಾಲೋ ಮಾಡ್ತಾ ಇದ್ದೀರಿ? ಅಂದರೆ ಈ ಹಿಂದೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗಿಯಾಗಿದ್ರು, ಅಲ್ಲಿಂದ ಫಾಲೋ ಮಾಡ್ತಾ ಇದ್ರಾ ಅಥವಾ ಬಿಗ್ ಬಾಸ್ ಅಲ್ಲೇನಾ? ಸರ್ ನಾನು ಯೂಟ್ಯೂಬಿಂದ ನೋಡ್ತಾ ಇದ್ದೀನಿ ಅವ್ರನ್ನ. ಯೂಟ್ಯೂಬಿಂದ ನೋಡಿದ್ರೆ ರಿಯಾಲಿಟಿ ಶೋಗಳೆಲ್ಲ ನೋಡಿಕೊಂಡು, ಹೌದೌದು, ನಲ್ಲಿ ಮೂಳೆಯಿಂದನೂ ಪ್ರೋಗ್ರಾಮ್ಗಳೆಲ್ಲ ನೋಡಿಕೊಂಡು ಅವ್ರ ಕಾಮಿಡಿ ಎಲ್ಲ ನೋಡಿಕೊಂಡು ಬರ್ತಾನೆ ಇದ್ದೆ. ಆಮೇಲೆ ಪ್ರೋಗ್ರಾಮ್ಗಳೆಲ್ಲ ನೋಡ್ತಾ ಇದ್ವಿ, ಸ್ವಲ್ಪ ಖುಷಿ ಆಗ್ತಾ ಇತ್ತು. ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ಗಳೆಲ್ಲ ಖುಷಿ ಆಗ್ತಾ ಇತ್ತು ನನಗೆ. ಅದಕ್ಕೆ ಸ್ವಲ್ಪ ಇದು ಮಾಡಿ ಸರ್ ಹಾಕ್ಸಿದ್ದು. ಮನೆಯವ್ರು ಏನಂದ್ರು ಈ ಟ್ಯಾಟೂ ಹಾಕ್ಸ್ಕೊಂಡಿರೋದನ್ನ ತೋರಿಸಿದ್ಮೇಲೆ ಮುಂಚೆನೇ ಹೇಳಿದ್ರಾ ಟ್ಯಾಟೂ ಹಾಕ್ಸ್ಕೊಳಕ್ ಹೋಗ್ತಾ ಇದ್ದೀನಿ ಅಂತ, ಅಥವಾ ಅವ್ರಿಗೆ ಸರ್ಪ್ರೈಸ್ ಕೊಟ್ರಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ ಇಲ್ಲ, ನಾನು ಫಸ್ಟೇ ಹೇಳಿಲ್ಲ, ಹಾಕಿಸ್ಕೊಬಂದು ಹೇಳಿದೆ ನಾನು. ಏನಂದ್ರು? ಮನೆಯವರೆಲ್ಲ ಸಂತೋಷ ಪಟ್ರು ಮೇಡಮ್. ಹಾನೆಸ್ಟ್ ಆಗಿ ಹೇಳ್ಬೇಕು, ನಂದೇ ಹಾಕಿಸ್ಕೊಂಡಿಲ್ಲ ಅವ್ರದ್ದು ಹಾಕಿಸ್ಕೊಂಡ ಅಂತ ಕೇಳಿದ್ರಾ? ಮೇಡಮ್ ಆನೆಸ್ಟ್ ಆ ಥರ ಎಲ್ಲ ನಮ್ಮ ಮನೇಲಿ ಕೇಳಲ್ಲ ಮೇಡಮ್. ಆ ಥರ ಎಲ್ಲ ನಮ್ಮ ಮನೇಲಿ ಕೇಳಲ್ಲ. ಎಷ್ಟು ಜನ ಇರೋದು ನೀವು? ಆಲ್ಮೋಸ್ಟ್ ನಮ್ಮ ಮನೆಯವರೆಲ್ಲ ಚೆನ್ನಾಗಿದೆ, ಯಾಕಂದರೆ ನಾನು ಫಸ್ಟು ಮೇಡಮ್, ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮಮ್ಮ, ನನಗೆ 2 ಮಕ್ಕಳಿದ್ದಾರೆ ಮೇಡಮ್. ಎಲ್ಲ ಹೋಲ್ಸೇಲ್ ಗಿಲ್ಲಿ ಅಭಿಮಾನಿಗಳಾ? ಮಗ ಡಿಗ್ರಿ ಓದ್ತಾ ಇದ್ದಾನೆ ಮೇಡಮ್. ಎಲ್ಲ ಹೋಲ್ಸೇಲ್ ಫ್ಯಾಮಿಲಿನೇ ಗಿಲ್ಲಿ ಅಭಿಮಾನಿಗಳ ಅಂತ? ಮೇಡಮ್ ನಮ್ಮೆಲ್ಲ ಹೋಲ್ಸೇಲ್ ಫ್ಯಾಮಿಲಿ ವಿಷ್ಣು ದಾದಾ ಅಭಿಮಾನಿಗಳು. ಅದಾದ್ಮೇಲೆ ನಾವು ಇವಾಗೆಲ್ಲ ಕಾಮಿಡಿ ಮಾಡ್ತಿರೋದ್ರಿಂದ ಎಲ್ಲ ಗಿಲ್ಲಿ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ ಮೇಡಮ್. ಮಿಸ್ಸಸ್ ಏನ್ ಕಂಪ್ಲೇಂಟ್ ಮಾಡ್ಲಿಲ್ವಾ? ನಂದು ಒಂದು ಸಣ್ಣ ಹಚ್ಚೆ ಹಾಕಿಸ್ಕೊಂಡಿಲ್ಲ, ಇಷ್ಟು ದೊಡ್ಡ ಟ್ಯಾಟೂ ಹಾಕಿಸ್ಕೊಂಡ್ರಿ ಅಂತ ಕೇಳಿಲ್ವಾ? ಇಲ್ಲ ಇಲ್ಲ ಇಲ್ಲ, ನಮ್ಮ ಮನೆಯವರೆಲ್ಲ ಆ ಥರ ಎಲ್ಲ ಕೇಳಲ್ಲ ಮೇಡಮ್. ನನ್ನ ಸಂತೋಷನೇ ಅವ್ರ ಸಂತೋಷ ಅವ್ರಿಗೆ ಮೇಡಮ್. ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಈ ಟ್ಯಾಟೂ ನೋಡ್ಬಿಟ್ಟು ಏನಂದ್ರು? ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ಮೇಡಮ್. ಇವಾಗ ಏನೋ ಒಂಥರ ಸೆಲೆಬ್ರಿಟಿ ಥರ ಆಗ್ಬಿಟ್ಟಿದ್ದೀನಿ ನಾನು. ಬಂದವರೆಲ್ಲ ಸೆಲ್ಫಿ ಕೇಳೋದು, ಹೋಗೋರೆಲ್ಲ ರೋಡಲ್ಲೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ರೋಡಲ್ಲೆಲ್ಲ ನಿಂತ್ಕೊಂಡು ಎಲ್ಲ ಸೆಲ್ಫಿ ತಗೋತಾರೆ. ಸೂಪರ್ ಸೂಪರ್ ಮೇಡಮ್. ಗಿಲ್ಲಿ ಅಂದರೆ ಏನಕ್ಕೆ ಇಷ್ಟ? ಯಾವ ಕ್ಯಾರೆಕ್ಟರ್ ಇಷ್ಟ ಆಗತ್ತೆ ನಿಮಗೆ ಅಂತ?
ಮೇಡಮ್ ಅವನು ಫ್ರ್ಯಾಂಕಾಗಿ ಮಾತಾಡ್ತಾರೆ, ಯಾವುದೇ ಒಂದಾದರೂ ಫ್ರ್ಯಾಂಕಾಗಿ ಮಾತಾಡ್ತಾರೆ. ಇನ್ನೊಂದು ಅವನು ಮಾಡೋ ಕಾಮಿಡಿಗಳು ತುಂಬ ಇಷ್ಟ ಆಗುತ್ತೆ ನಮಗೆ. ಅದಕ್ಕೆ ಮೇಡಮ್ ಶೋ ಸ್ಟಾರ್ಟ್ ಆದಾಗಲೇ ಅಂದ್ಕೊಂಡಿದ್ರಾ ಒಂದು ಟ್ಯಾಟು ಹಾಕಿಸ್ಕೊಂಡ್ಬಿಡೋದೆ ಈ ಸಲ ಅಂತ ಅಂದ್ಕೊಂಡಿದ್ರಾ ಅಥವಾ ಸಡನ್ ಡಿಸಿಷನ್? ಇಲ್ಲ ಮೇಡಮ್, ಅದನ್ನು ಹಾಕಿಸ್ಬೇಕು ಅಂದ್ಕೊಂಡಿದ್ದೆ ನಾನು. ಅವರು ಪ್ರೋಗ್ರಾಮಲ್ಲಿದ್ದಲ್ಲಿ ಹಾಕಿಸ್ಬೇಕು ಅಂದ್ಕೊಂಡಿದ್ದೆ. ನಾನು ಸುಮಾರು ಸರಿ ಟ್ಯಾಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಅವರು ಫೋನು ಸಿಗ್ತಾ ಇರಲಿಲ್ಲ. ಆಮೇಲೆ ಒಂದು ಸರಿ ಅವ್ರದ್ದು ಲೊಕೇಶನ್ ಹಾಕ್ಕೊಂಡು ನಾವು ಅಲ್ಲೇ ಹೋದ್ವಿ, ಅವಾಗ ಸಿಕ್ಕಿದ್ದವರು. ಶೋನಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಯಿತು, ಶೋನಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಯಿತು, ನಿರೀಕ್ಷೆ ಮಾಡಿದ್ರಾ? ಇಲ್ಲ ಮೇಡಮ್, ನಿರೀಕ್ಷೆ ಮಾಡಿರಲಿಲ್ಲ ಮೇಡಮ್. ನಾನು ಇಷ್ಟೆಲ್ಲ ಹೋಗ್ತೀನಿ ಅಂತ ನಿರೀಕ್ಷೆ ಮಾಡೇ ಇರಲಿಲ್ಲ. ಗೆದ್ದಿದ ತಕ್ಷಣನೇ ಒಂದು ವೇಳೆ ಗೆದ್ರೆ ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ ಫೈನಲ್ಗೆ ಹೋಗೋಷ್ಟು ಅಲ್ಲ, ಗೆದ್ದಿದ ತಕ್ಷಣನೇ ನಾನು ಫಸ್ಟು ಶಶಿಕುಮಾರ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಅವರು. ಖುಷಿ ಆಯ್ತಾ? ಹೌದು ಮೇಡಮ್, ಹೌದು ಮೇಡಮ್, ತುಂಬ ಖುಷಿಯಾಗಿದೆ ಮೇಡಮ್. ಮನೆಯವರೆಲ್ಲ ಏನಂದ್ರು? ಬರ್ತಿದ್ದೀನಿ, ಮನೆಯವರೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. ಇನ್ನೊಂದು ಆಲ್ಮೋಸ್ಟ್ ನಮ್ಮ ಊರಲ್ಲೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ಮೇಡಮ್ ನನಗೆ. ಹೇಳಿ 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 ಶಶಿಕುಮಾರ್ ಮಾತಾಡಿ. ಅದೇ ಊರಲ್ಲೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಊರ ಹೆಸರು ಉಳಿಸ್ಬಿಟ್ಟೆ ಬಿಡಿ ನೀನು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತೇನು ಒಂದು ಸ್ವಲ್ಪ ನನ್ನ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಊರಲ್ಲೆಲ್ಲ. ಇವಾಗ ಮಾತಾಡ್ತಿದ್ದಾರೆ ಅಂದರೆ ಮುಂಚೆನೂ ಮಾತಾಡ್ತಿರ್ತಾರೆ, ಇವಾಗ ನಿಮ್ಮ ಕಿವಿಗೆ ಬಿದ್ದಿದೆ ಅಷ್ಟೇ ಅಂತ? ಇಲ್ಲ ಮೇಡಮ್, ಆ ಥರ ಎಲ್ಲ ಇಷ್ಟೊಂದು ಏನು ಮಾತಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ತುಂಬ ಫೇಮಸ್ಸು, ನಮ್ಮ ಊರ ಹೆಸರು ಉಳಿಸ್ಬಿಟ್ಟೆ ಬಿಡು ಹಂಗೆ ಹಿಂಗೆ ಅಂತ ಎಲ್ಲ ತುಂಬ ಮಾತಾಡ್ತಾ ಇದ್ದಾರೆ ಇವಾಗ. ನಿಮ್ಮ ಊರಲ್ಲಿ ಇವಾಗ ನೀವು ವರ್ಲ್ಡ್ ಫೇಮಸ್ ಹಂಗಾದ್ರೆ? ಹ್ಞೂ ಮೇಡಮ್, ಆ ಥರ ಆಗ್ಬಿಟ್ಟಿದ್ದೀವಿ ಇವಾಗ. ಓಕೆ, ಈ ಗಿಲ್ಲಿ ಒಂದು ವೇಳೆ ಕಪ್ ಹಿಡ್ಕೊಂಡು ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೇಲಿ ಹೆಂಗೆ ಸೆಲೆಬ್ರೇಷನ್ ಮಾಡೋದು ನೀವು? ಮೇಡಮ್, ಅದು ತುಂಬ ಸೆಲೆಬ್ರೇಷನ್ ಮಾಡ್ತೀವಿ. ಆಲ್ರೆಡಿ ನಮ್ಮ ಕಡೆನೂ ಬ್ಯಾನರು ಎಲ್ಲ ಕಟ್ಔಟ್ ಎಲ್ಲ ಮಾಡ್ತಾ ಇದ್ದೀವಿ. ಬಂದರೆ ಗ್ರ್ಯಾಂಡಾಗಿ ಸ್ವಲ್ಪ ಮಾಡೋಣ ಅಂದ್ಕೊಂಡಿದ್ದೀವಿ ಮೇಡಮ್ ನಮ್ಮ ಕಡೆ ಎಲ್ಲ. ಫುಲ್ ಹಬ್ಬದೂಟ ನಿಮ್ಮ ಮನೇಲಿ? ಹಬ್ಬದೂಟನ ಬಾಡೂಟನ? ನಮ್ಮ ಕಡೆನೂ ಒಂದು 10 ಊರು ಮೇಡಮ್, ಬಾಡೂಟ ಮೇಡಮ್, ನಲ್ಲಿ ಮೂಳೆ. ಓಕೆ, ಎಷ್ಟು ಜನ ಸೇರ್ಕೊಂಡು ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಪ್ಲ್ಯಾನ್ ಎಲ್ಲ ಚೆನ್ನಾಗೇ ಮಾಡಿರ್ತೀರಾ ನೀವೆಲ್ಲ? ಮೇಡಮ್ ಪ್ಲ್ಯಾನ್ ಎಲ್ಲ ಇದೆ. ನಮ್ಮ ಕಡೆ ಹೋದ್ರೆ ಇವಾಗ ಒಂದು 10 ಊರು ಸೇರ್ಕೊತೀವಿ ಮೇಡಮ್, ಅಕ್ಕಪಕ್ಕ ಎಲ್ಲ. ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಜನ ಮಕ್ಕಳು ಅಂದ್ರಿ? ಮೇಡಮ್ ನಮಗಿಬ್ರು, ಒಂದು ಗಂಡು ಒಂದು ಹೆಣ್ಣು ಮೇಡಮ್. ಇಬ್ಬರಿಗೂ ಗಿಲ್ಲಿ ವಿಪರೀತ ಇಷ್ಟನಾ? ತುಂಬ ಇಷ್ಟ. ಅವ್ನು ನಮ್ಮ ಮಗನಿಗಂತೂ ತುಂಬ ಇಷ್ಟ, ನಮ್ಮ ಮಗಳಿಗೂ ತುಂಬ ಇಷ್ಟ ಅವನು. ಗಿಲ್ಲಿದು ಯಾವುದಾದ್ರೂ ಒಂದು ಡೈಲಾಗ್ ಬಿಡಿ ನೋಡೋಣ. ಮೇಡಮ್ ನಮಗೆ ಅಷ್ಟೊಂದು ನಾವು ಓದಿಲ್ಲ, ನಮಗೆ ಡೈಲಾಗ್ ಬರಲ್ಲ. ಆಯಿತು, ಬೇರೆ ಬೇರೆ ಗಿಲ್ಲಿ ಬಿಟ್ಟರೆ ಬೇರೆ ಇನ್ಯಾರು ಗೆಲ್ಲಬಹುದು? ಗಿಲ್ಲಿ ಗೆಲ್ಲೋದು ಪಕ್ಕ ಮಾತ್ರ ಬರುತ್ತೆ. ಓ ಸೂಪರ್ ಬಿಡಿ. ಗಿಲ್ಲಿ ಬಿಟ್ಟರೆ ಇನ್ಯಾರು ಗೆಲ್ಲಬಹುದು? ಗಿಲ್ಲಿ ಮೇಡಮ್, ಅವ್ರನ್ನ ಒಂದು ಕಡೆ ಇಡೋಣ, ಅವ್ರನ್ನೂ ಒಂದು ಕಡೆ ಇಡೋಣ. ಸುದೀಪ್ ಅವ್ರ ಆ ಥರ ಕಂಟೆಸ್ಟೆಂಟ್ ಯಾರು ಇಷ್ಟ ಇಲ್ಲ. ಹೌದಾ? ಹೌದು ಮೇಡಮ್. ಗಿಲ್ಲಿ ಜೊತೆಗೆ ರಕ್ಷಿತಾ ಕಾಂಬಿನೇಷನ್ನು ಚೆನ್ನಾಗಿತ್ತು. ಈ ಕಡೆ ಕಾವ್ಯ ಅವ್ರದ್ದು ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಇಬ್ಬರಲ್ಲಿ ಯಾರ್ದು ಕಾಂಬಿನೇಷನ್ ಇಷ್ಟ ಆಗ್ತಿತ್ತು ನಿಮಗೆ? ನಮಗೆ ರಘುದು ಮತ್ತೆ ಗಿಲ್ಲಿದ ಕಾಂಬಿನೇಷನ್ ಚೆನ್ನಾಗಿತ್ತು ಮೇಡಮ್. ಇಬ್ರು ಹುಡುಗಿರು ಬಿಟ್ರಿ? ನಮಗೆ ಹುಡುಗಿರಂದ್ರೆ ಆಗಲ್ಲ ಮೇಡಮ್. ಅದಕ್ಕೆ ರೀ, ನಿಮ್ಮ ಹೆಂಡತಿನ ಹುಡುಗಿ ತಾನೆ, ಅದಂಗೆ ಹೇಳ್ತೀರಾ ಹಿಂಗೆಲ್ಲ? ಮೇಡಮ್ ಅವ್ರು ನಾವು ಮದುವೆ ಆಗಿರೋರು. ಇವರಿಬ್ರು ನಿಮ್ಮ ಮುಂದೆ ಇರೋರು ಕಣ್ರಿ. ಒಬ್ಬರು ಫೇಮಸ್ ಆಗಿರುವಂತಹ ನಟಿ, ಇನ್ನೊಬ್ರು ಸೋಷಿಯಲ್ ಮೀಡಿಯಾ ಸ್ಟಾರು. ಇಬ್ಬರಲ್ಲಿ ಯಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ? ನಮಗೆ ರಕ್ಷಿತಾ ಮೇಡಮ್. ರಕ್ಷಿತಾ ಕಾವ್ಯದ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾರು ಬರ್ಬೋದು ನಿಮ್ಮ ಪ್ರಕಾರ? ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಅಶ್ವಿನಿ ಮೇಡಮ್ ಅವ್ರು ಬರ್ಬೋದು ಮೇಡಮ್. ಅಶ್ವಿನಿ, ಗಿಲ್ಲಿ, ಆಮೇಲೆ ನಂಬರ್ 1 ಗಿಲ್ಲಿ.
ಹ್ಞೂ ಮತ್ತು ನಂಬರ್ 2 ರಕ್ಷಿತಾ ಬರ್ಬೋದು ಮೇಡಮ್. ನಿಮ್ದೆಲ್ಲ ಏನು ವಾಟ್ಸಪ್ ಗ್ರೂಪು ಮತ್ತು ಸ್ನೇಹಿತರ ಬಳಗ ಎಲ್ಲ ಕಡೆ ಗಿಲ್ಲಿ ಗೆಲುವಿನ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀರಾ ಒಂದು ವಾರದಿಂದ? ಮೇಡಮ್ ಇಡೀ ಫ್ಯಾಮಿಲಿನ ಸ್ಟೇಟಸ್ ಹಾಕ್ಕೊಂಡು ಎಲ್ಲರಿಗೂ ಹೇಳ್ಕೊತಾ ಇದ್ದಾರೆ ಮೇಡಮ್. ಎಷ್ಟು ಸಲ ವೋಟ್ ಮಾಡಿದ್ರಿ ಮೇಡಮ್? ಎಲ್ಲ ಕಡೆ ಎಷ್ಟು ಸತಿ ಮಾಡಿದ್ದೀವಿ ಅಂದರೆ ನಮಗೆ ಲೆಕ್ಕನೇ ಇಲ್ಲ ಮೇಡಮ್. ಎಲ್ಲ ಸೀಸನ್ನು ನೋಡ್ತಾ ಇದ್ರಾ ಶಶಿಕುಮಾರ್, ಅಥವಾ ಇದೇ ಫಸ್ಟ್ ಸೀಸನ್? ನೆನ್ನೆನೂ ಒಂದು ಇಲ್ಲ ಮೇಡಮ್, ನಾನೊಂದು ಶ್ರುತಿ ಅವ್ರ ಸೀಸನ್ ನೋಡಿದ್ದೆ, ಹಾಂ. ಮತ್ತು ಪ್ರಥಮು, ಆಮೇಲೆ ಹನುಮಂತು, ಮತ್ತು ನಮ್ಮ ಇವರು ವಿಜಯ ರಾಘವೇಂದ್ರ ಇದ್ರಲ್ಲ ಫಸ್ಟು, ಅದೊಂದು. ಈಗ ಇಷ್ಟು ಜನರಲ್ಲಿ ನಿಮ್ಗೆ ತುಂಬ ಫೇವ್ರೆಟ್ ಗಿಲ್ಲಿನಾ? ಹೌದು ಮೇಡಮ್. ಪ್ರಥಮು, ಗಿಲ್ಲಿ, ಶ್ರುತಿ ಅವರು ಇಷ್ಟು ಜನರಲ್ಲಿ ಗಿಲ್ಲಿನೇ ಫೇವ್ರೇಟು? ಹನುಮಂತ ಇದ್ರು, ಅದರಲ್ಲೇ ನಮಗೆ ಗಿಲ್ಲಿನೇ ಫೇವ್ರೇಟ್ ಮೇಡಮ್. ಈಗ ಅವ್ರ ಸೀಸನ್ ಎಲ್ಲ ನೋಡಿದ್ಮೇಲೆ ಅವ್ರದ್ದು ಟ್ಯಾಟು ಹಾಕಿಸ್ಕೊಳ್ಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಮೇಡಮ್? ಇಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡಿಲ್ವಲ್ಲ ಯಾರೂ, ಯಾವ ಶೋನಲ್ಲೂ. ಇವಾಗ ಈ ಶೋನಲ್ಲಿ ಇಷ್ಟೊಂದು ನಗಾಡ್ಕೊಂಡು ನಾವು ಖುಷಿಯಾಗಿದ್ದೀವಿ ಅಂತಂದರೆ ಅದಕ್ಕೆ ಗಿಲ್ಲಿನೇ ಅಲ್ವಾ ಮೇಡಮ್ ಕಾರಣ? ಕಾಮಿಡಿನ ಜನ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದಾರೆ, ಈ ಕಾರಣಕ್ಕೆ ಅವ್ರು ಡಿಸರ್ವಿಂಗ್ ವಿನ್ನರ್ ಅಂತನಾ? ಓ ಮೇಡಮ್, ನಮಗೆ ಏನಂತಂದರೆ ನಮಗೆ ಕಾಮಿಡಿನೇ ತುಂಬ ಇಷ್ಟ ಆಗೋದು ಮೇಡಮ್. ಅಶ್ವಿನಿ ಗೌಡ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ ಅಂತ ಎಲ್ಲ ಕಡೆ ಮಾತಾಡ್ತಿದ್ದಾರೆ. ಅವರು ಗಿಲ್ಲಿ ಕೌಂಟರ್ ಕೊಡ್ತಾ ಇದ್ದಿದ್ದು ಸರಿಯಾದ ಕ್ಯಾಂಡಿಡೇಟೇ ಅಶ್ವಿನಿ ಗೌಡ, ಅವರು ಗೆಲ್ಲೋ ಚಾನ್ಸಸ್ ಇದೆ ಅಂತಿದ್ದಾರೆ. ಹ್ಞೂ ಮೇಡಮ್, ನಾವು ಅಂದ್ಕೊಂಡ್ವಿ ಅವರು ನಂಬರ್ 2 ಅಲ್ಲಿ ಬರ್ತಾರೆ ಅಂದ್ಕೊಂಡ್ವಿ. ಆದರೆ ರಕ್ಷಿತಾ ಇದ್ದಾರೆ ಅನ್ಕೊಂತೀನಿ ಮೇಡಮ್ ಇವಾಗ ನಂಬರ್ 2 ಅಲ್ಲಿ. ರಕ್ಷಿತಾನಾ? ರಕ್ಷಿತಾ ಗೆದ್ಬಿಟ್ರೆ ಒಂದು ವೇಳೆ? ಹೌದು ಮೇಡಮ್, ಚಾನ್ಸೇ ಇಲ್ಲ ಬಿಡಿ ಮೇಡಮ್ ಅದು. ಅಷ್ಟು ಕಾನ್ಫಿಡೆಂಟ್ ಹೆಂಗ್ರಿ ಮೇಡಮ್? ನಮ್ಮ ಗೊತ್ತಾಯ್ತಲ್ಲ ಮೇಡಮ್, ನಮ್ಮ ಮಂಡ್ಯ ಸೈಡು ಅಂತಂದರೆ ನಿಮಗೆ ಗೊತ್ತಲ್ಲ ಮೇಡಮ್. ಅಶ್ವಿನಿ ಗೌಡಗೂ ಕೂಡ ಒಂದಷ್ಟು ಕ್ರೇಜ್ ಇದೆಯಪ್ಪ ಮಂಡ್ಯದಲ್ಲಿ. ನಾವು ಗೆಲ್ಲಿಸ್ತೀವಿ ಮೇಡಮ್. ನಮ್ಮ ಗಿಲ್ಲಿಗಷ್ಟಿರೋ ಕ್ರೇಜ್ ಯಾರಿಗಿಲ್ಲ ಬಿಡಿ ಮೇಡಮ್. ಅಶ್ವಿನಿ ಗೌಡ ಅವ್ರದ್ದು ಬ್ಯಾನರು, ಕಟ್ಔಟು, ಬಂಟಿಂಗ್ಸು ಎಲ್ಲ ನೋಡ್ತಾ ಇದ್ವಿ ಎಲ್ಲ ಕಡೆನೂ. ನಾವು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಗಿಲ್ಲಿನೇ ಮೇಡಮ್ ನಮಗೆ. ಈಗ ಟಾಪ್ 6 ಇಂದ ಟಾಪ್ 5ಗೆ ಒಬ್ರು ಎಲಿಮಿನೇಟ್ ಆಗಬೇಕಲ್ವಾ? ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗ್ಬೋದು ಅನ್ಸುತ್ತೆ ಮೇಡಮ್? ಧನುರ್ ಹೋಗ್ಬೋದು ಮೇಡಮ್. ಶಶಿಕುಮಾರ್ ಅವರೇ, ಈ ಟ್ಯಾಟು ಎಲ್ಲ ಹಾಕ್ಸ್ಕೋಬೇಕಾದ್ರೆ ವಿಪರೀತ ಜೀವ ಹೋದಂಗೆ ಆಗುತ್ತೆ, ಪೇಯ್ನ್ ಆಗುತ್ತೆ. ಯಾವುದಾದ್ರೂ ಒಂದು ಮೂಮೆಂಟ್ ಅನ್ನಿಸ್ತಾ ಬ್ಲಡ್ಡೇ ಬಂದ್ಬಿಟ್ಟಿತ್ತು ಮೇಡಮ್ ನಮಗೆ. ಅದೇ ಜೀವ ಹೋದಂಗೆ, ಪ್ರಾಣ ಹೋದಂಗೆ ಅನ್ಸುತ್ತೆ, ವಿಪರೀತ ನೋವೇ ತಡ್ಕೊಳಕ್ಕಾಗಲ್ಲ. ಹೌದು ಮೇಡಮ್. ಎಷ್ಟೊತ್ತು ಬೇಕಾಯಿತು ಈ ಟ್ಯಾಟು ಹಾಕ್ಸೋಕ್ಕೆ? ಮೇಡಮ್ ನಾವು 2 ಗಂಟೆಗೆ ಹೋದ್ವಿ. ರಾತ್ರಿ 11 ಗಂಟೆ ಬಂದಿದ್ದೆ ಮೇಡಮ್. ರಾತ್ರಿ 11 ಗಂಟೆ? ಹೌದು ಮೇಡಮ್, ರಾತ್ರಿ 11 ಗಂಟೆ ಬಂದಿದ್ದು. ಜ್ವರ ಬಂತಾ ನೆಕ್ಸ್ಟ್ ಡೇ? ಏನೂ ಇಲ್ಲ ಮೇಡಮ್, ಏನೂ ಬಂದಿಲ್ಲ. ಮನೆಯವ್ರ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು? ಅಂದರೆ ಖುಷಿ ಆಯ್ತು ನೀನು ಹಾಕಿಸ್ಕೊಂಡು ಬಂದೆ ಅಂತ ಗೊತ್ತಿತ್ತು ಅನ್ನೋ ರೀತಿನಲ್ಲಿ ಇತ್ತಾ? ಒಂಚೂರಾದ್ರೂ ಕ್ಲೂ ಬಿಟ್ಕೊಟ್ಟಿದ್ರಾ ಮನೆಯವ್ರಿಗೆ? ಕ್ಲೂ ಬಿಟ್ಕೊಟ್ಟಿರಲಿಲ್ಲ ಮೇಡಮ್, ಮನೆಯವ್ರಿಗೆ ಏನು ಬಿಟ್ಕೊಟ್ಟಿರಲಿಲ್ಲ ನಾನು. ಆದರೆ ಫೋನ್ ಮಾಡ್ತಾಯಿದ್ರು, ಎಲ್ಲೋಗಿದೆಯಾ ಅಂತ ಇದ್ರು. ಇಲ್ಲ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರಾತ್ರಿ 11:30 ಮನೆಗೆ ಹೋದಾಗ ಅವಾಗ ತೋರಿಸ್ದೆ. ಇನ್ನೂ ಏನೇನು ಹಾಕಿಸ್ಕೊಂತೀಯಪ್ಪ ನೀನು ಅಂತಂದ್ರು. ಶಶಿಕುಮಾರ್ ಅವರೇ, ನೀವು ನೋಡಿ ಹಾಕ್ಸ್ಕೊಂಬಂದಿದ್ದೀನಿ ಅಂದರು.
ಶಶಿಕುಮಾರ್ ಅವರೇ, ನೀವು ಟ್ಯಾಟೋ ಹಾಕಿಸ್ಮೇಲೆ ಗಿಲ್ಲಿ ತಂದೆ ತಾಯಿಯನ್ನು ಕೂಡ ಭೇಟಿ ಮಾಡಿದ್ರಿ. ಏನು ಹೇಳಿದ್ರು ಗಿಲ್ಲಿ ಅಪ್ಪ ಅಮ್ಮ? ಹೌದು ಸರ್. ಸರ್ ಅವರು ತುಂಬ ಹತ್ಬಿಟ್ರು ಸರ್. ಪಾಪ ನನ್ನ ಮಗನಿಂದ ನೀವು ಎಷ್ಟು ನೋವು ತಿಂತಾ ಇದ್ದೀರಂತ ತುಂಬ ಹತ್ಬಿಟ್ರು. ಆಮೇಲೆ ನಾನೇ ನನಗೆ ನೋವಾಗಿಲ್ಲ, ನೀವೇ ಕಳ್ತಾ ಇದ್ದೀರಾ ಬಿಡಿ ಅಂತ ಅಂದೆ ನಾನು. ಓಕೆ.